ಹಾಯ್ ಕರ್ನಾಟಕ, ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಈ ಜುಬೈರ್ ಕೊಡಗಿಂದ ಮಾಡುವಂತ ಪ್ರೀತಿಯ ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ, ಒಂದು 2-3 ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹರಿದಾಡ್ತಾ ಇರುವಂತಹ ಒಂದು ವಿಡಿಯೋ, ಒಂದು ಮದುವೆ ವಿಡಿಯೋ. ಆ ಕಾರ್ಯಕ್ರಮದ ನಮ್ಮ ಊರಿನವರಾಗಿ ನಾವು ಏನ್ ಮಾಡಿದೀವಿ ಅಂದ್ರೆ, ಆ ವಿಡಿಯೋದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರು ಸ್ಪಷ್ಟೀಕರಣ ನಾವು ತಗೊಳ್ತಾ ಇದೀವಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋನ ಹಾಕೊಂಡು ಸುಮಾರು ಥ್ರೆಡ್ಡಿಂಗ್ ಇವರಿಗೆ ಏನೋ ಸೈಬರ್ ಅಟ್ಯಾಕ್ ಆಗ್ತಾ ಇದೆ. ಸೊ ಅದರಿಂದ ಇವರ ಹತ್ರನೇ ಆ ವಿಡಿಯೋದೊಂದು ಕ್ಲಾರಿಫಿಕೇಶನ್ ಕೇಳೋಣ ಅಂತ ನಾವು ಇವರ ಹತ್ರನೇ ಬಂದಿದ್ದೀನಿ. ಫೈಸಲ್, ಹೇಳು ಫೈಸಲ್, ಆ ವಿಡಿಯೋ ಬಗ್ಗೆ ಏನು, ನೀನು ಅದರ ಬಗ್ಗೆ ನಿಮ್ಮ ಸ್ಪಷ್ಟೀಕರಣ ಏನು ಫೈಸಲ್? ನಾವು ಇದು ಒಂದು ಮದುವೆ ಸಮಾರಂಭ, ಫಸ್ಟ್ ಆಫ್ ಆಲ್ ಇದೊಂದು ಮದುವೆ ಸಮಾರಂಭದಲ್ಲಿ ಮಾಡಿದ ಫಂಕ್ಷನ್ ಅಲ್ಲ. ಇದು ಮದುವೆ ಎಲ್ಲ ಕಳೆದು ಎಲ್ಲರೂ ತೆರಳಿದ ಮೇಲೆ ನಾವು ಒಂದಷ್ಟು ಸ್ನೇಹಿತರು ಖಾಸಗಿಯಾಗಿ ನಾವು ರೋಡ್ ಎಲ್ಲ ಒಂದು ವಿಡಿಯೋ ಮಾಡಿದೀವಿ. ಇದು ಹೆಂಗೋ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಸೊ ಇದರಿಂದಾಗಿ ಯಾವುದೇ ಜನಾಂಗದ ಇಲ್ಲ, ಯಾವುದೇ ಸಮುದಾಯಕ್ಕೆ ಯಾರಿಗಾದ್ರೂ ಇದರಿಂದ ನೋವಾಗಿದ್ರೆ ನಾವು ಎಲ್ಲರ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತಾ ಇದೀವಿ. ನಾವು ಕ್ಷಮೆ ಕೇಳ್ತಾ ಇದೀವಿ. ಯಾಕಂದ್ರೆ ಈ ಒಂದು ವಿಡಿಯೋ ಖಾಸಗಿಯಾಗಿ ಮಾಡಿರುವಂತಹ ಒಂದು ವಿಡಿಯೋ. ಯಾಕಂದ್ರೆ ಇದು ಒಂದು ಸಮುದಾಯ ನಿಂದನೆ ಮಾಡಬೇಕು ಅಂತ ಹೇಳಿ ಮಾಡಿರೋದಲ್ಲ. ಯಾಕಂದ್ರೆ ಇವರಿಗೆಲ್ಲ ಸಮುದಾಯ ನಿಂದನೆ ಮಾಡುವುದಂದ್ರೆ ಮಾಡಿನಲ್ಲಿ ಈ ತರ ಒಂದು ಸಮುದಾಯ ನಿಂದನೆ ಮಾಡಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಅರಿವಿಗಂತೂ ಇಷ್ಟು ಕಾಲದಲ್ಲಿ ನಾವು ಯಾರಿಗೂ ನಿಂದನೆ ಮಾಡಿಲ್ಲ, ನಾವು ಮಾಡೋದಕ್ಕೆ ಏನು ಟ್ರೈ ಮಾಡೋದಿಲ್ಲ. ಸೊ ಇದೆಲ್ಲ ಒಂದು ಸೈಡಿಗೆ ಇಟ್ಟುಬಿಟ್ಟು ಈ ವಿಡಿಯೋವನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಎಲ್ಲ ಸಹೋದರ ಸಮುದಾಯದವರಿಗೆ ಕಳಿಸ್ಬಿಟ್ಟು ಈ ತರ ಮಾಡ್ಬೇಕಿದೆ, ಇದೆಲ್ಲ ತಪ್ಪು. ಇದನ್ನು ನಾವು ಇಲ್ಲಿಗೆ ಬಿಟ್ಟು ಬಿಡೋಣ.